ಊಟ ಎಲ್ಲ ಇಲ್ಲ ಖಾಲಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾನು ಆಲ್ರೆಡಿ ಹಿಂದಿನ ವ್ಲಾಗಲ್ಲಿ ಹೇಳಿದ್ನಲ್ವ, ಟ್ರೈನು ತುಂಬ ಲೇಟಾಗಿ ಬಂತು ಅಂತ ಅಂದ್ಬಿಟ್ಟು ನಾವು ಸರಿ ಅಂತ ಅಂದ್ಬಿಟ್ಟು ಬಂದ ತಕ್ಷಣ ಮಲ್ಕೊಬಿಟ್ವಿ ನೈಟು. ನಾನೇನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಇದು ಬೆಳಿಗ್ಗೆ ತೋರಿಸ್ತೀನಿ. ಈ ಥರ ಒಂದು ಸೀರೆ ಜೋಲಿ ಕಟ್ಕೊಬಿಟ್ಟಿದ್ದೆ ನನ್ನ ಮಗ ಮಲ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲಿ ನಮ್ಮ ಮನೆಯವ್ರು ಮಲ್ಕೊಂಡಿದ್ರು. ನಾವು ಸ್ಲೀಪರ್ ಕೋಚ್ ಬುಕ್ ಮಾಡಿದ್ವಲ್ಲ, ಅದು ನಾವು ಯಾವುದು ಬುಕ್ ಮಾಡಿದ್ದಪ್ಪ ಅಂತ ಅಂದರೆ ಮುರುಡೇಶ್ವರ ಎಕ್ಸ್ಪ್ರೆಸ್ಸು. ಇದು ಬೆಂಗಳೂರಿಂದ ಮುರುಡೇಶ್ವರದವರೆಗೂ ಹೋಗುತ್ತೆ. ಅದಕ್ಕೋಸ್ಕರ ನಾವು ಹೋಗ್ಬೇಕಾಗಿದ್ದು ಧರ್ಮಸ್ಥಳ ಅಲ್ವಾ, ಮತ್ತು ನೈಟು ಹೋದರೆ ಬೆಳಗ್ಗೆ ಎಲ್ಲ ದರ್ಶನ ಮಾಡ್ಕೊಂಡು ಮತ್ತು ಅದು ನಾವು ಅದೇ ದಿನ ರಿಟರ್ನ್ ಬರಬೇಕಾಗಿರೋದ್ರಿಂದ ಇದನ್ನೇ ಬುಕ್ ಮಾಡ್ಕೊಬಿಟ್ವಿ. ಇದು ನೋಡಿದರೆ ಟ್ರೈನು 11 ಗಂಟೆಗೆ ಬಂದು 9:15 ಆದ್ರೂ ಇನ್ನೂ ಸಕಲೇಶಪುರದಲ್ಲೇ ಇದ್ದೀವಿ. ಇನ್ನೇನು ಫ್ರೆಶ್ ಅಪ್ ಆಗಬೇಕಲ್ವ, ತಿಂಡಿ ಎಲ್ಲ ಏನು ತಿನ್ಕೋಬೇಕು. ನನ್ನ ಮಗ ಬೇರೆ ಇದ್ದಾನೆ ಅಂತ ಹೆಂಗೋ ನನ್ನ ಮಗ ಸುಮ್ಮನಿದ್ದಾನೆ. ಅವನು ಆ್ಯಕ್ಚುಲಿ ಸಣ್ಣವನಿದ್ದಾಗೆಲ್ಲ ಕರ್ಕೊಬಂದ್ಬಿಟ್ಟಿದ್ರೆ ಈಗ ಕಷ್ಟ ಆಗುತ್ತೆ. ಈಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಅವನಿಗೆಲ್ಲ ಫ್ರೆಶ್ ಅಪ್ ಆಗೋ ಥರ ಎಲ್ಲ ಮಾಡಿಕೊಂಡು ಇದೇನಪ್ಪ ಅಂತಂದರೆ ಟ್ರೈನು ಅಲ್ಲಿ ಸ್ವಲ್ಪ ಈಗ ಮಳೆ ಸೀಸನ್ ಇರೋದ್ರಿಂದ ಪ್ರಾಬ್ಲಮ್ ಆಗುತ್ತಲ್ವ. ಇವ್ರು ಲೇಡಿ ಲೋಕೋ ಪೈಲಟ್ ಬೇರೆ. ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು, ಬಂದಿದ್ದೀವಲ್ಲ ಅಂತ ಅಂದ್ಕೊಂಡು ನಾವು ಟ್ರೈನಲ್ಲೆಲ್ಲ ಹೋಗ್ಬೇಕಾದ್ರೆ ಅವರು ಬ್ರಷ್ ಎಲ್ಲ ಮಾಡ್ಕೊಂಬಂದರು. ನಾವು ಲಗೇಜೆಲ್ಲ ಹಂಗೆ ಎಲ್ಲ ಬಿಟ್ಬಿಟ್ಟು ಹೋಗೋಕ್ಕಾಗಲ್ವಲ್ಲ. ಟ್ರೈನ್ ಜರ್ನಿ ಎಷ್ಟು ಸೇಫು ಅಷ್ಟೇ ಅನ್ಸೇಫು ಸಹ ಇರುತ್ತೆ. ಅದಕ್ಕೋಸ್ಕರ ಫಸ್ಟು ಅವ್ರನ್ನ ಕಳಿಸಿ ಅವ್ರದ್ದೆಲ್ಲ ಮುಗಿಸ್ಕೊಂಡ್ಮೇಲೆ ಮತ್ತೆ ನಾನು ಹೋಗಬೇಕು. ಆ ಥರ ನಾವು ನೈಟ್ ಏನು ಮಾಡಿಬಿಟ್ಟಿದ್ವಿ ಅಂತಂದರೆ ಚಾರ್ಜ್ಗೆಲ್ಲ ಹಾಕ್ಬಿಟ್ಟು ಮಲ್ಕೊಬಿಟ್ಟಿದ್ದೀವಿ. ಆಮೇಲೆ ಪೊಲೀಸವ್ರು ಬಂದ್ಬಿಟ್ಟು ಹೇಳಿದ್ರು, ಈ ಥರ ಎಲ್ಲ ಚಾರ್ಜ್ಗೆ ಹಾಕ್ಬಿಟ್ಟು ಮಲ್ಕೊಬೇಡಿ, ಫೋನು ನಿಮ್ಮದು ಏನೇನು ವಸ್ತುಗಳಿರುತ್ತೆ ಅದೆಲ್ಲ ನೀವೇ ಜವಾಬ್ದಾರರು. ಸುಮ್ಮನೆ ಏನಾದರೂ ಆದರೆ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಎತ್ತಿಟ್ಕೊಳ್ಳಿ. ತೀರಾ ನೀವು ಯಾರಾದರೂ ಎದ್ದಿದ್ರೆ ಮಾತ್ರ ಹಾಕ್ಕೊಳ್ಳಿ. ಪ್ರಜ್ಞೆ ಇಲ್ಲದೆ ಇರೋ ಥರ ಎಲ್ಲ ಮಲ್ಕೊಳಕ್ಕೆ ಹೋಗಬೇಡಿ, ಟ್ರೈನ್ ಅಷ್ಟು ಇದ್ದಿರಲ್ಲ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಹಂಗಿದ್ರೂ ಚಾರ್ಜ್ ಬೇಕಲ್ವಾ ಅಂತ ಅಂದ್ಬಿಟ್ಟು ಪವರ್ ಬ್ಯಾಂಕ್ ಹಾಕಿದ್ದೆ. ಫೋನೆಲ್ಲ ಎತ್ತಿಟ್ಕೊಬಿಟ್ಟು ಅದು ನೋಡಿದರೆ ಬ್ಯಾಗಲ್ಲಿ ಬಿದ್ದೋಗ್ಬಿಟ್ಟಿದೆ. ನಾನು ಯಾರೋ ತೊಗೊಂಡೋಗ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ಸಕಲೇಶಪುರ ಬಿಟ್ಟ ಮೇಲೇ ವ್ಯೂಸ್ ಚೆನ್ನಾಗಿರುತ್ತೆ. ನೀವೇನಾದ್ರೂ ಧರ್ಮಸ್ಥಳ, ಮುರುಡೇಶ್ವರ ಈ ಥರ ಎಲ್ಲ ಹೋಗ್ತೀವಿ ಅಂತಂದರೆ ಈ ಥರ ಇದ್ರಲ್ಲಿ ಹೋದ್ರೇ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಟ್ರೈನಲ್ಲಿ ವ್ಯೂ ಎಲ್ಲ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮಗಂತೂ ವೀಡಿಯೋ ಅಷ್ಟು ಚೆನ್ನಾಗಿ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೂ ನೋಡಂತ ತುಂಬ ಎಂಜಾಯ್ ಮಾಡಿದ್ವಿ. ನಾವು ಆ್ಯಕ್ಚುಲಿ 11 ಗಂಟೆ ಟ್ರೈನು 6 ಗಂಟೆಗೆ ಹೋಗಬೇಕಿತ್ತು. ಬಟ್ ನಮ್ಮ ಇದಕ್ಕೆ ಲೇಟಾಗಿ ಬಂತು. ಇಲ್ಲಿ ನೋಡಿದರೆ ವ್ಯೂ ಅಂತೂ ಸಖತ್ತಾಗಿದೆ. ನಾವೇನಾದರೂ 6 ಗಂಟೆಗೇ ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟಿದ್ರಿ. ವ್ಯೂ ಎಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ವಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ನಮಗಂತೂ ನೇಚರ್ ಅಂದ್ರೇ ಹಂಗಲ್ವ, ಅಡ್ವೆಂಚರ್ ಅಂತೂ ತುಂಬಾ ಸಖತ್ತಾಗಿತ್ತು. ನಾವಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ ನೋಡಂತೂ, ನಮ್ಮ ಮನೆಯವರು ಎಲ್ಲರೂ. ನಾವು ಆ್ಯಕ್ಚುಲಿ ಯಾವತ್ತೂ ಧರ್ಮಸ್ಥಳಕ್ಕೆ ಟ್ರೈನಲ್ಲಿ ಹೋಗೇ ಇಲ್ಲ. ಈ ಸಲನೇ ಫಸ್ಟ್ ಟೈಮ್ ಹೋಗಿದ್ದು. ಅದನ್ನು ಆ್ಯಕ್ಚುಲಿ ನಾವು ಬೆಳಿಗ್ಗೆನೇ ರೀಚ್ ಆಗಿಬಿಡ್ಬೇಕಿತ್ತು, 6 ಗಂಟೆಗೆ. ನೋಡಿದ್ರೆ ಇಷ್ಟು ಲೇಟಾಗಿ ಬಂದಿದ್ದೀವಿ. ಇಲ್ಲಿ ಟನಲ್ಸು, ಜರಿ ತೊರೆಗಳು, ಇಲ್ಲಿ ನೋಡಿ ಎಷ್ಟು ಪಾಚಿ ಎಲ್ಲ ಕಟ್ಬಿಟ್ಟಿದೆ ಅಂತಂದರೆ ಇಲ್ಲಂತೂ ಟ್ರೈನ್ ಓಡಿಸೋರಂತೂ ಗ್ರೇಟ್ ಅಂತಲೇ ಹೇಳಬೇಕು. ಎಷ್ಟು ಕಷ್ಟ ಇರುತ್ತೆ. ಮತ್ತು ಯಾವ ಥರ ಇರುತ್ತೆ ಅಂತಂದರೆ ನಾವು ಆ್ಯಕ್ಚುಲಿ ಹೊರಗಡೆ ಎಲ್ಲ ಫುಲ್ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ನಾವು ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳ್ಳಲ್ಲ ಎಲ್ಲೋದ್ರೂ. ಎಷ್ಟಾಗುತ್ತೋ ಅಷ್ಟು ತೋರಿಸೋಣ ಅಂದ್ಬಿಟ್ಟು ನಮಗೆ ಎಷ್ಟು ಕಂಫರ್ಟಬಲ್ ಇರುತ್ತೆ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀವಿ. ನೀವೇನಾದ್ರೂ ಈ ಥರ ಹೋಗ್ತೀರಾ ಅಂತಂದರೆ ಟ್ರೈನಲ್ಲಿ ಒಂದ್ಸಲನಾದರೂ ಜರ್ನಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು.
ಎಷ್ಟು ಮನಸ್ಸಿಗೆ ಖುಷಿ ಆಗ್ತಿತ್ತು ಅಂತಂದರೆ, ನಾವು ಆ್ಯಕ್ಚುಲಿ ಬೆಂಗಳೂರಲ್ಲಿ ಟ್ರಾಫಿಕ್ಕಲ್ಲಿ ಅಲ್ಲಿ ಇಲ್ಲಿ ಇರೋದಕ್ಕೂ ಈ ಥರ ಹೊರಗಡೆ ಎಲ್ಲ ಹೋಗಿ ನೋಡಿದರೆ ಅಲ್ಲಂತೂ ಝರಿಗಳು, ತೊರೆ, ಹಳ್ಳ, ಅಯ್ಯೋ ಯಾವ ಥರ ಹೇಳೋದು ಅಂತಂದರೆ, ಮತ್ತು ಫಾಗ್ ಬೇರೆ, ಸ್ನೋ ಆ ಥರ ತುಂಬಾ ಆ ಥರ ಇತ್ತು. ನಾವಂತೂ ವಿಂಡೋ ಸೈಡ್ ಕೂತ್ಕೊಬಿಟ್ಟು ನಾನು ನನ್ನ ಮಗ ಫುಲ್ಲು ನೋಡ್ಕೊಂಡಿದ್ವಿ. ನನ್ನ ಮಗ ಎಲ್ಲ ಥರ ನೋಡಿಕೊಂಡು ಅವನಿಗೆ ಬಿಡೋಂಗಿಲ್ಲ, ಸುಮ್ಮನಿರಂಗಿಲ್ಲ. ಆ ಥರ ಇಲ್ಲಿ ಕೆಳಗೆಲ್ಲ ಹೋಗ್ತಿದೆ. ಆ್ಯಕ್ಚುಲಿ ಅಂಡರ್ ಬ್ರಿಡ್ಜೆಲ್ಲ ಇರುತ್ತಲ್ವ, ಅಲ್ಲೆಲ್ಲ ಹಳ್ಳಗಳು, ಈ ಥರ ವೆಸ್ಟರ್ನ್ ಘಾಟಲ್ಲಿ ಹೋಗ್ಬೇಕಾದ್ರೇ ಒಂಥರ ಮನ್ಸಿಗೆ ತುಂಬ ಖುಷಿ ಇರುತ್ತಲ್ವ, ಅಷ್ಟು ಚೆನ್ನಾಗಿತ್ತು. ನಾವು ಟ್ರೈನ್ ಒಳಗಡೆಯಿಂದನೇ ವೀಡಿಯೋ ಮಾಡ್ಕೊಂಡ್ವಿ. ಅಷ್ಟೊಂದೆಲ್ಲ ರಿಸ್ಕ್ ತಗೊಂಡು ಯಾಕೆ ಮಾಡೋದು, ಸುಮ್ಮನೆ ಏನಾದರೂ ಆದರೆ ಅಂತ ಅಂದ್ಬಿಟ್ಟು. ಹುಡುಗರೆಲ್ಲ ಅಂತೂ ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಹಳ್ಳಗಳು ಹರಿತಿದ್ದಾವೆ ಅಂತಂದರೆ ನೋಡೇ ಟೆನ್ಷನ್ ಆಗ್ತಿತ್ತು. ಆ ಥರ ಎಲ್ಲ ಮತ್ತು ಚೆನ್ನಾಗೂ ಇತ್ತು. ಯಪ್ಪ ಇಲ್ಲಿರೋ ಜನ ಇಲ್ಲಿ ಹೆಂಗಿರ್ತಾರೆ, ಈ ಕಡೆ ಎಲ್ಲ ಏನು ಅಂತಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ರಲ್ವ ಸಕಲೇಶ್ಪುರದವರೆಲ್ಲ, ಅವರೆಲ್ಲ ಹೇಳೋರು ಒಂದ್ಸಲ ಕರೆಂಟ್ ಹೋದರೆ 3-4 ದಿನ ಕರೆಂಟೇ ಇರಲ್ಲ, ಆ ಥರ ಎಲ್ಲ ಅಂತ ಅಂದ್ಬಿಟ್ಟು. ನನಗೆ ಕೇಳಿನೇ ಏನಪ್ಪ ಈ ಥರ ಅಂತ ಅನ್ನಿಸ್ತಾ ಇತ್ತು. ಎಷ್ಟು ಒಂಥರ ಹಳ್ಳಗಳು ಅದು ಇದು. ಕೆಲವೊಬ್ಬರು ಒಂದೊಂದು ಸ್ವಲ್ಪ ದಿನ ಬೇರೆ ಕಡೆಗೆಲ್ಲ ಶಿಫ್ಟ್ ಆಗ್ತಿರ್ತಾರಂತೆ, ಮತ್ತು ಬಂದ್ಬಿಟ್ಟು ಇಲ್ಲೇ ಉಳ್ಕೋತಾರಂತೆ. ಆ ಥರ ಅವ್ರಿಗೂ ಒಂದು ಅಟ್ಯಾಚ್ಮೆಂಟ್ ಇರುತ್ತಲ್ವ, ನಮ್ಮೂರು ಅದು ಇದು ಅಂತ ಅಂದ್ಬಿಟ್ಟು. ಇಲ್ಲಂತೂ ವ್ಯೂ ತುಂಬ ಚೆನ್ನಾಗಿರುತ್ತೆ. ನಾವು ಡೋರ್ ಹತ್ರ ಎಲ್ಲ ನಿಂತ್ಕೊಂಡು ನೋಡೋಕೆ ಹೋಗಲಿಲ್ಲ. ಹುಡುಗರೆಲ್ಲ ಅಂತೂ ಹಬ್ಬ ಹೆಂಗೆ ನೋಡ್ತಾ ಇದ್ರು ಅಂತಂದರೆ ಅಷ್ಟು ಕಿರ್ಚ್ಕೊತಾ ಇದ್ರು. ಹಣ್ಣು ಕೊಡೋಣ ತೆಗಿ, ಅಲ್ಲಿಲ್ಲ ಕಣಪ್ಪಿ ಊಟ. ಏನು ಹೌದಾ, ಸೌತೆಕಾಯಿ ನನಗೆ ಕೊನಾಗ ನಂಗೆ ಕೊಡಪ್ಪು, ಕೊನಾಗ ನನಗೆ ಕೊಡಪ್ಪು. ನಿನಗಲ್ಲ ಸೌತೆಕಾಯಿ, ನಿನಗಲ್ಲ. ನನ್ನ ಮಗಂಗಂತೂ ಪೇಷನ್ಸ್ ಲೆವೆಲ್ಲು ಫುಲ್ ಎಕ್ಸಿಡ್ ಆಗಿಬಿಟ್ಟಿದೆ. ಅವನಿಗೆ ಇವಾಗ ತಿನ್ನಕ್ಕೆ ಬೇಕು. ಪಾಪ ಚಿಕ್ಕವನಿಗೆ ಎಷ್ಟೊತ್ತು ಅಂತ ತಡ್ಕೊಂಡಿರ್ತಾನೆ. ನಾವು ನಿನ್ನೆ ನೈಟ್ 11 ಗಂಟೆಗೆ ಹೊರಟಿರೋರು, ಇವತ್ತು ಆಲ್ರೆಡಿ 10 ಕಾಲಾಗಿದೆ, ಆದರೂ ಇನ್ನೂ ರೀಚ್ ಆಗಿಲ್ಲ. ಅಂದರೆ ಪಾಪ ಅವನು ಹೊಟ್ಟೆ ಹಸ್ಕೊಂಡೆಲ್ಲ ಇರಬೇಕಲ್ಲ. ಇಲ್ಲಿ ನೋಡಿದ್ರಲ್ವ ದೋಣಿಗಲ್ ಅಂತ, ಇಲ್ಲಿ ಇಳ್ಕೊಂಡ್ರೆ ನೀವು ಮಂಜರಾಬಾದ್ ಫೋರ್ಟ್ ಅಂತ ಸಿಗುತ್ತೆ ಸಕಲೇಶ್ಪುರದ ಹತ್ರ. ಅಲ್ಲಿಗೆ ಹೋದರೆ ಸಕಲೇಶ್ಪುರದ ಹತ್ರ ಮಂಜರಾಬಾದ್ ಫೋರ್ಟ್ನ ನೋಡಿಕೊಂಡು ಆರಾಮಾಗಿ ಮತ್ತೆ ಹೋಗ್ಬೋದು. ಆ ಥರ ಇದು ಒಂದು ಇಲ್ಲೆಲ್ಲ ಆಲ್ಮೋಸ್ಟ್ ಟೂರಿಸ್ಟ್ ಪ್ಲೇಸ್ಗಳೇ ಒನ್ ಬೈ ಒನ್ ಸಿಗ್ತಾನೇ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಫಾಗ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಯಾವ ಥರ ಅಂದರೆ ನೆಕ್ಸ್ಟ್ ಎಲ್ಲಿದ್ದಾರೆ ಮನುಷ್ಯರು ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದು ಫಾಗು. ಅದು ನಾನು ಹೇಳೋದ್ಕಿಂತ ನೀವು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ. ನೀವು ಯಾರು ನನ್ನ ವೀಡಿಯೋ ನೋಡ್ತಿದ್ರೆ ಒಂದ್ಸಲ ಧರ್ಮಸ್ಥಳಕ್ಕೆ ಆ ಥರ ಏನಾದರೂ ಹೋಗ್ಬೇಕಿದ್ರೆ ಒಂದ್ಸಲ ಟ್ರೈನ್ ಜರ್ನಿ ಮಾಡಿ ನೋಡಿ, ನೀವೇ ತುಂಬಾ ಖುಷಿಯಾಗುತ್ತೆ. ಈ ವ್ಯೂ ಅಂತೂ ಇಲ್ಲಿ ನೋಡಿದ್ರೆ ಇದೊಂದು ಮಾಡ್ಕೊಬಿಡೋಣ ಕ್ಲಿಪ್ಪಿಂಗ್ ಅಂತಲೇ ಮಾಡಿಕೊಂಡೆ ನಾನು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಸರಿ ಮಾಮ ಆಯ್ತು ಅಂದ್ಬಿಟ್ಟು ಮತ್ತೆ ಅದೇ ಮಾಡೋದು. ಕೊಡು ನೀನೇ ಕಟ್ಟು. ಏನಾಗಲ್ಲ ಕೊಡ.
ಈಗ ಟ್ರೈನು ಟನಲ್ ಒಳಗಡೆ ಹೋಗ್ತೈತೆ. ಈ ದೋಣಿದಲ್ಲಿ ಬಿಟ್ವಲ್ಲ, ಅದರಿಂದ ಸ್ವಲ್ಪ ಮುಂದೆ ಬಂದರೆ ಟನಲ್ ಒಳಗಡೆ ಹೋಗೋದು. ಆಲ್ಮೋಸ್ಟ್ ಒಂದು 8ರಿಂದ 9 ಟನಲ್ ಸಿಗುತ್ತೆ. ಈ ಥರ ಫುಲ್ಲು ಕತ್ಲೆ ಆಗುತ್ತೆ. ಅವಾಗಂತೂ ಎಲ್ಲರೂ, ಅದ್ರಾಗ ಎಕ್ಸ್ಪೆಷಲ್ ಹುಡುಗರು ಅಂತೂ ಫುಲ್ಲು ಕಿರ್ಚ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ನೀವು ನಾನು ಆಲ್ರೆಡಿ ಆವಾಗಲೇ ಎಷ್ಟು ಟ್ರೈನ್ ಚಾರ್ಜ್ ಅಂತ ಹೇಳಿಲ್ವಾ, ಜಸ್ಟು 260 ರುಪೀಸ್ ಅಷ್ಟೇ. ಸುಬ್ರಹ್ಮಣ್ಯ ರೋಡ್ವರೆಗೂ, ಬೆಂಗಳೂರು ಟು ಸುಬ್ರಹ್ಮಣ್ಯ ರೋಡ್ವರೆಗೂ. ನಾವು ಸ್ಲೀಪರ್ ಕೋಚ್ ಬುಕ್ ಮಾಡಿದ್ದೇನೆ, ಇಷ್ಟಿದೆ. ಇನ್ನು ನಾರ್ಮಲ್ ಅಂತಂದರೆ ಇನ್ನೂ ಕಮ್ಮಿ ಇರುತ್ತೆ ಅನಿಸುತ್ತೆ. ನಾವು ಸ್ಲೀಪರ್ ಕೋಚ್ ಬುಕ್ ಮಾಡಿದ್ವಲ್ಲ, ಇದು ಸ್ವಲ್ಪ ಮಲ್ಕೊಂಡು ಹೋಗೋತಿದ್ರೆ ಮಲ್ಕೊಳ್ಳೋಬೋದಲ್ಲ, ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ನಾರ್ಮಲೆಲ್ಲ ಎಷ್ಟಂತ ಗೊತ್ತಿಲ್ಲ, ಇನ್ನೂ ಕಮ್ಮಿ ಇರ್ಬೋದು. ಸ್ಲೀಪರ್ ಅಂತೂ ಇಷ್ಟಿತ್ತು. ನಿಮಗೆ ಏನಾದ್ರೂ ಟ್ರೈನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ವೇರ್ ಇಸ್ ಮೈ ಟ್ರೈನ್ ಅಂತಲೇ ಆ್ಯಪ್ ಇದೆ, ಅದರಲ್ಲೋಗಿ ಚೆಕ್ ಮಾಡ್ಕೋಬೋದು. ಮತ್ತು ನೀವು ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕು ಅಂತಂದರೆ UTS ಅಂತಲೇ ಒಂದು ಆ್ಯಪ್ ಇದೆ, ಅದರಿಂದ ಚೆಕ್ ಮಾಡ್ಕೊಂಡು ಬುಕ್ ಮಾಡ್ಕೋಬೋದು. ಅಲ್ಲೇ ಹೋಗಿ ತೊಗೋಬೇಕು, ಆ ಥರ ಏನೂ ರಿಸ್ಕ್ ಇರೋಲ್ಲ. ಜಸ್ಟ್ ನೀವು ಅಲ್ಲಿ ಟ್ರೈನಲ್ಲಿ ಹೋಗಿ ಕುತ್ಕೊಂಡು ಬುಕ್ ಮಾಡ್ಬೋದು. ಈ ಥರನೇ ಟ್ರೈನ್ ಬುಕ್ಕಿಂಗ್ದು ತುಂಬ ಆ್ಯಪ್ಗಳಿದೆ. ನಿಮ್ಗೆ ಯಾವುದು ಕಂಫರ್ಟಬಲ್ ಇರುತ್ತೆ ಆ ಥರ ಚೆಕ್ ಮಾಡ್ಕೋಬೋದು. ನಿಮಗೆ ಟ್ರೈನ್ ಎಷ್ಟೊತ್ತಿಗೆ ಹೊರಟಿದೆಯಾ ಅದೆಲ್ಲ ವೇರ್ ಇಸ್ ಮೈ ಟ್ರೈನ್ ಅನ್ನೋ ಆ್ಯಪಲ್ಲಿ ಸಿಗುತ್ತೆ. ಮತ್ತು ಎಷ್ಟು ಟಿಕೆಟು ಏನು ಅಂತೆಲ್ಲ ಅದರಲ್ಲೇ ಶೋ ಆಗಿರುತ್ತೆ, ಅದರೆಲ್ಲ ನೀವು ನೋಡಿ ಚೆಕ್ ಮಾಡ್ಕೋಬೋದು. ನಾವೀಗ ಇಲ್ಲಿ ಸುಬ್ರಹ್ಮಣ್ಯ ರೋಡಲ್ಲಿ ಇಳ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ಬೇಕಲ್ವ, ಅದಕ್ಕೆ ಈ ಥರ ಒಂದು ವ್ಯಾನ್ ಥರ ಮಾಡ್ಕೊಂಡ್ವಿ. ಎಷ್ಟೊಂದು ಜನ ಇದ್ವಿ, ಶೇರಿಂಗ್ ವ್ಯಾನ್ ಥರ ಮಾಡಿಕೊಂಡು ಪರ್ ಹೆಡ್ಡು 150 ರುಪೀಸ್ ಇತ್ತು. ಬಸ್ಸಲ್ಲೆಲ್ಲ ಹೋಗ್ತೀರಾ ಅಂತಂದರೆ 2 ಹತ್ರ ಇಳ್ಬಿಟ್ಟು 2 ಹತ್ರ ಹತ್ತಬೇಕು. ಅದಕ್ಕೋಸ್ಕರ ಯಾಕೆ ಆ ಥರ ಹೋಗೋದು ಅಂತಂದ್ಬಿಟ್ಟು ನಾವು ಇದೇ ಥರ ಹೋಗೋಣ ಅಂತ ತೊಗೊಂಡ್ವಿ. ಸುಮ್ಮನೆ ಆರಾಮಾಗಿ ಹೋಗ್ಬೋದಲ್ಲ ಅಂತ. ಆಲ್ಮೋಸ್ಟ್ 1.25 ಅವರು. ಡೈರೆಕ್ಟಾಗಿ ಧರ್ಮಸ್ಥಳಕ್ಕೆ ಟ್ರೈನ್ ಇಲ್ಲ, ಅದಕ್ಕೆ ಸುಬ್ರಹ್ಮಣ್ಯ ರೋಡಲ್ಲಿ ಇಳ್ಕೊಂಡೇ ಹೋಗಬೇಕು ನೀವು. ನಾವು ಆಲ್ಮೋಸ್ಟು 1 ಗಂಟೆಗೆ ಈ ವ್ಯಾನಿಗೆ ಹತ್ತಿದ್ವಿ, 2:15 ಅಷ್ಟರಲ್ಲೆಲ್ಲ ಧರ್ಮಸ್ಥಳಕ್ಕಿದ್ವಿ. ಅದಕ್ಕೋಸ್ಕರ ಈ ಥರ ಶೇರಿಂಗ್ ವ್ಯಾನಲ್ಲಿ ಹೋದರೆ ಒಳ್ಳೆಯದು ಅಂತ ನನಗೆ ಅನ್ನಿಸ್ತು. ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ನಾವು ಇಲ್ಲಿ ಟಿಫನ್ ಮಾಡಿದ್ವಿ, ಎಲ್ಲಿ ಉಳ್ಕೊಂಡ್ವಿ, ಎಷ್ಟಾಯಿತು, ಮುಡಿ ಎಲ್ಲ ಎಲ್ಲಿ ಕೊಟ್ವಿ, ಅದಕ್ಕೆ ಎಷ್ಟಾಯಿತು ಅಂತೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬ ಲಾಂಗ್ ವೀಡಿಯೋ ಆದರೆ ನಿಮ್ಗೂ ನೋಡೋಕ್ಕೆ ಬೇಜಾರಾಗುತ್ತಲ್ವ, ಅದಕ್ಕೋಸ್ಕರ